ಈ ರೀತಿ ಆಡಿದ್ರೆ ಕಷ್ಟವಾಗುತ್ತೆ. ಒಳ್ಳೆ ಹಿಡಿದ ಸುತ್ತೆ ಸುಲ್ ಹಾಗೆ ಈಸಿ ಮಾಡ್ತಾರೆ ಇದನ್ನ. ಲೈಕ್ ಈ ವಿಕೆಟ್ ಅಲ್ಲಿ, ಈ ಗ್ರೌಂಡ್ ಅಲ್ಲಿ ಎಸ್ಪೆಷಲಿ ನಾವು ಒಂದು ಅರ್ಥ ಮಾಡ್ಕೊಬೇಕು, ಒಳ್ಳೆ ಬ್ಯಾಟಿಂಗ್ ವಿಕೆಟ್ಸ್. ಆ ಬ್ಯಾಟಿಂಗ್ ವಿಕೆಟ್ ಇರ್ಬೇಕಂದ್ರೆ ನಾವು ಎಂತ ಒಳ್ಳೆ ಬೌಲರ್ ಬಂದ್ರು ಆ ಒನ್ ಆಫ್ ಡೇ ಇದ್ದೇ ಇರುತ್ತೆ. ಒನ್ ಆಫ್ ಡೇ ಅನ್ನೋದಕ್ಕಿಂತ ಇವನ್ ಎ ಗುಡ್ ಬಾಲ್ ಕ್ಯಾನ್ ಬಿ ಹಿಟ್ ಫಾರ್ ಎ 6 or a 4. ಕೋಲ್ಕತಾ ನೈಟ್ ರೈಡರ್ಸ್ 183 ಟಾರ್ಗೆಟ್ ನ ಸಲೀಸಾಗಿ ಚೇಸ್ ಮಾಡಿ 156 ರನ್ ಗಳಿಸಿಕೊಂಡು ಅದ್ಭುತವಾದಂತಹ ಜಯವನ್ನ ಗಳಿಸಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವರ 59 ಬಾಲ್ ನಾಕ್ ಏನಿದೆ ಅದು ಒಂದು ಸ್ಕೋರ್ ನ ತಗೊಂಡ್ಬಂದ್ ಕೊಡ್ತು. ಬಟ್ ವಿರಾಟ್ಗೆ ಸಮಾಧಾನ ಆಗಿರಲ್ಲ, ಇದು ಟೀಮ್ಗೂ ಕೂಡ ಸಮಾಧಾನ ಆಗಿರೋದಿಲ್ಲ. A lot has been spoken about Virat Kohli and strike rate lately. What is your take on that? I think it's been rubbish this season on Virat. You know, he single-handedly held that RCB batting lineup together, which comes with a lot of pressure if no one else is performing well around you. I know he's caught some criticism because of his strike rate, which I think is absolutely ridiculous. ವಿರಾಟ್ ಅವ್ರದ್ದು ಸ್ಟ್ರೈಕ್ ರೇಟ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಅವ್ರದ್ದು ಆಲ್ಮೋಸ್ಟ್ ಗೆಲ್ಲೋದಕ್ಕಿಂತ ಮುಂಚೆ ಏನಿತ್ತು ತುಂಬಾ ಕಮ್ಮಿ ಇತ್ತು. ಟೆಸ್ಟ್ ಸ್ಟ್ರೈಕ್ ರೇಟ್ ಅಂತಾನೆ ಹೇಳ್ಬೋದು, ಆ ತರ ಬ್ಯಾಟಿಂಗ್ ಆಡಿದ್ರು. ಬಟ್ ಜೈಪುರ್ಗೆ ಹೋದಾಗ ಜೈಪುರಲ್ಲೂ ಅವ್ರದ್ದು ಏನಂತ ಒಳ್ಳೆ ಮೆಮರೀಸ್ ಏನಿಲ್ಲ, ಫೌಂಡ್ ಮೆಮರೀಸ್ ಜಾಸ್ತಿ ಇಲ್ಲ ಅವ್ರಿಗೆ.